ಎಲ್ಲರಿಗೂ ನಮಸ್ಕಾರ. ಚಾಯ್ಸ್ 2 ಅಂದ್ರೆ ಏನು? ಈಗ ಉದಾಹರಣೆಗೆ ನೀವು 100 ಆಪ್ಷನ್ ಅನ್ನ ಹಾಕಿದ್ದೀರಾ. ಮೆಡಿಕಲ್ಲು, ಡೆಂಟಲ್ಲು, ಯೋಗ ಅಂಡ್ ನ್ಯಾಚುರೋಪತಿ, ವೆಟರ್ನರಿ, ಫಾರ್ಮ್ ಸೈನ್ಸ್, ಬೇರೆ ಬೇರೆ ಇಂಜಿನಿಯರಿಂಗ್ ಎಲ್ಲ ಹಾಕಿದ್ದೀರಾ. ಉದಾಹರಣೆ ನಾನು ಹೇಳ್ತೀನಿ, 100 ಆಪ್ಷನ್ ಹಾಕಿದ್ರೆ ನಿಮಗೆ 50ನೇ ಆಪ್ಷನ್ 50 ಪ್ರಿಯಾರಿಟಿ ಸೆಟ್ ಮಾಡಿದ್ರೆ ನಿಮಗೊಂದು ಸೀಟ್ ಸಿಕ್ಕಿದೆ. ಆದ್ರೆ ನಿಮಗೆ ಆ ಸೀಟು ಸಿಕ್ಕಿದೆ ಓಕೆ. ಬಟ್ ಆದ್ರೆ ಇನ್ನೂ ಮೇಲಿನ ಸಿಕ್ಕಿದ್ರೆ ನನಗೆ ಚೆನ್ನಾಗಿತ್ತು ಅಂತಂದ್ರೆ ನೀವು ಹೋಗ್ಬೇಕಾಗಿಲ್ಲ ಕಾಲೇಜಿಗೆ. ನಾನು ವೆಯ್ಟ್ ಮಾಡ್ತೀನಪ್ಪ ಇನ್ನೊಂದು ರೌಂಡಿಗೆ, ಯಾರಾದರೂ ಬಿಟ್ಟು ಹೋಗ್ಬೋದು, ಬೇರೆ ಬೇರೆ ಕಾರಣಕ್ಕೆ ಏನಾದರೂ ಮೇಲ್ಗಡೆಗೆ ಅಪ್ಗ್ರೇಡ್ ಆಗುತ್ತೆ ಅಂತಂದರೆ ನಾನು ವೆಯ್ಟ್ ಮಾಡ್ತೀನಿ ಅಂತನ್ನೋರಿಗೆ ಚಾಯ್ಸ್ 2 ಹಾಕ್ತು ಅಂತಂದರೆ ನೀವು ವೆಯ್ಟ್ ಮಾಡಬಹುದು. ನೀವು ನಂದು ಈಗ ಸಿಕ್ಕಿರೋ ಸೀಟ್ ಏನಾಗುತ್ತೆ, ಸಿಕ್ಕಿರೋ ಸೀಟು ನಿಮಗೆ ಖಾತ್ರಿ, ಆ ಸೀಟು ಎಲ್ಲೂ ಹೋಗಲ್ಲ. ಅದು ನೀವು ಹೋಲ್ಡ್ ಮಾಡಿ ಮೇಲಿನ ಆಪ್ಷನ್ಗಳು, ಮೇಲಿನ ಪ್ರಿಯಾರಿಟಿ ಏನು ಹಾಕಿದ್ದೀರಾ ನೀವು, ಅವೇನಾದರೂ ಸಿಗ್ತಾವ ಅಂತ ವೆಯ್ಟ್ ಮಾಡುವಂಥದ್ದಕ್ಕೆ ಚಾಯ್ಸ್ 2. ಓಕೆ, ಚಾಯ್ಸ್ 2 ಹಾಕಿದ ಮೇಲೆ ನೆಕ್ಸ್ಟ್ ಏನಾಗುತ್ತೆ ನಮ್ಮ ಸಿಸ್ಟಮಲ್ಲಿ ಅಂತಂದರೆ, ನಿಮ್ಮ ಚಾಯ್ಸ್ 2 ಹಾಕಿದಾಗ ಉದಾಹರಣೆ ನಾನು ಹೇಳಿದೆ, 100 ಆಪ್ಷನ್ಸ್ ತಾವು ಎಂಟ್ರಿ ಮಾಡಿದ್ದೀರಾ, 50ನೇದು ನಿಮಗೆ ಸೀಟ್ ಸಿಕ್ಕಿದೆ. ನೀವು ಚಾಯ್ಸ್ 2 ಹಾಕಿದ್ದೀರಾ ಅಂತಂದರೆ 51ರಿಂದ 100 ತನಕ ಇರುವಂತಹ ನಿಮ್ಮ ಕಾಲೇಜುಗಳು ಆಪ್ಷನ್ಗಳು ಡಿಲೀಟ್ ಆಗೋಗುತ್ತೆ. ನಿಮ್ಮ 50ರದ್ದು ನಿಮಗೆ ಖಾತ್ರಿ ಆಗಿರೋ ಸೀಟು, 50ಕ್ಕಿಂತ ಮೇಲ್ಗಡೆ ಏನು ನೀವು ಎಂಟ್ರಿ ಮಾಡಿರ್ತೀರಲ್ಲ ಅದೆಲ್ಲದೂ ನಿಮ್ಮ ಒಂದು ಖಾತೆ ಒಳಗಡೆನೇ ಇರುತ್ತೆ, ನಿಮ್ಮ ಅಕೌಂಟ್ ಒಳಗಡೆನೇ ಇರುತ್ತೆ. ನೀವು ನಂತರ ನಾವು ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಅಡ್ಮಿಷನ್ ಮುಗಿದ ಮೇಲೆ ನೀವು ಬೇಕಿದ್ರೆ ಅದನ್ನು ರಿಅರೇಂಜು ಡಿಲೀಟು ಎಲ್ಲ ಈ 50ರಲ್ಲಿ ಮಾತ್ರ ನಿಮ್ಮ ಕೆಳಗಡೆವೆಲ್ಲ ಹೋಗ್ಬಿಟ್ಟಿರ್ತವೆ. ಮತ್ತು ಹೊರಗಿಂದನೂ ಸಹ ತಗೊಂಡು ಬಂದು ನೀವು ಹಾಕುವಂಥದ್ದಕ್ಕಾಗಲ್ಲ. ಇದು ಚಾಯ್ಸ್ 2 ಕೊಡುವಂಥವರಿಗೆ. ಇಲ್ಲಿ ಒಂದು ಸಣ್ಣ ಒಂದು ಬದಲಾವಣೆ ಏನಂತಂದರೆ, ಚಾಯ್ಸ್ 2 ಹಾಕುವಂಥವರಿಗೆ, ವಿಶೇಷವಾಗಿ ಮೆಡಿಕಲ್ಲಿಗೆ ಹಾಕುವಂಥವರಿಗೆ ಚಾಯ್ಸ್ 2 ಹಾಕುವಂಥವರು ಕೋರ್ಸ್ ಫೀಸನ್ನು ಕಟ್ಟಬೇಕು ಅನ್ನುವಂಥದ್ದು ನಿಯಮ ಇದೆ. ಕಾರಣ ಏನು ಅಂತಂದರೆ, ತಮಗೆಲ್ಲ ಗೊತ್ತಿರುವಂತೆ ತುಂಬ ಮಹತ್ವದ್ದು, ಸುಮ್ಮನೆ ಹೋಲ್ಡ್ ಮಾಡೋದು ಅಷ್ಟು ಸೀರಿಯಸ್ ಇಲ್ಲ ಅಂದರೂ ಇರಲಿ ಹಂಗಿಲ್ಲ, ಯಾಕೆಂದ್ರೆ ಅದು ಬೇರೆಯವರಿಗೆ ಸಹ ಆ ಸೀಟು ಭಾಳ ಮಹತ್ವದ್ದಾಗಿರುತ್ತೆ. ಹಾಗಾಗಿ ಚಾಯ್ಸ್ 2 ಹಾಕುವಂಥವ್ರು ಯಾರಾದರೂ ಮೆಡಿಕಲ್ ಸೀಟು ಸಿಕ್ಕಿ, ಯಾವುದಾದ್ರೂ ಮೆಡಿಕಲ್ ಸೀಟ್ ಕಾಲೇಜು ಸಿಕ್ಕಿ ಅದಕ್ಕಿಂತ ಮೇಲ್ಗಡೆ ಇರೋ ಮೆಡಿಕಲ್ ಕಾಲೇಜಿನ ಸೀಟ್ಗಳು ನನಗೆ ಬೇಕಪ್ಪ ಅಂತಂದರೆ ನೀವು ಸಹ ಚಾಯ್ಸ್ 2 ಹಾಕ್ಬೋದು. ಬಟ್ ನೀವು ಕೋರ್ಸ್ ಫೀಸನ್ನು ಕಟ್ಟಿದರೆ ಮಾತ್ರ ನೀವು ಚಾಯ್ಸ್ 2 ಹಾಕುವಂಥದ್ದಕ್ಕೆ ಮೆಡಿಕಲ್ ಸ್ಟೂಡೆಂಟು ಎಲಿಜಿಬಲ್. ಓಕೆ, ಉಳಿದವರಿಗಿಲ್ವಾ? ಅದೊಂದು ಸಣ್ಣ ಒಂದು ಮಾಹಿತಿ ತಮಗೆ ಕೊಡ್ತೀನಿ. ಉದಾಹರಣೆಗೆ ನಿಮಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಅಥವಾ ವೆಟರ್ನರಿ ಸೀಟ್ ಸಿಕ್ಕಿದೆ, ಅಗ್ರಿಕಲ್ಚರ್ದು ಸೀಟ್ ಸಿಕ್ಕಿದೆ. ನೀವು ನಿಮ್ಮ ಲಾಗಿನ್ ಒಳಗಡೆ, ನಿಮ್ಮ ಪ್ರಿಯಾರಿಟಿ ಒಳಗಡೆ ಮೇಲ್ಗಡೆ ಮೆಡಿಕಲ್ ಸೀಟ್ಗಳಿದ್ದಾವೆ, ಮೆಡಿಕಲ್ಲೂ ಹಾಕಿದ್ದೀರಾ, ನೆಕ್ಸ್ಟ್ ರೌಂಡ್ ನನಗೆ ಮೆಡಿಕಲ್ ಸಿಕ್ಕಬಹುದು ಅನ್ನುವಂಥದ್ದು ನಿಮಗೆ ಒಂದು ಆಸೆ ಒಂದು ಇರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಚಾಯ್ಸ್ 2 ಹಾಕ್ಬೋದು. ಬಟ್ ನೀವು ಕಾಷನ್ ಡೆಪಾಸಿಟ್ ಕಟ್ಟಬೇಕಾಗುತ್ತೆ, 1,00,000 ರೂಪಾಯಿ ಕಾಷನ್ ಡೆಪಾಸಿಟ್ ಕಟ್ಟಬೇಕಾಗುತ್ತೆ. ಅಂದರೆ ಮಾತ್ರ ನಿಮ್ಮ ಲಾಗಿನ್ ಒಳಗಡೆ ನಿಮ್ಮ ಚಾಯ್ಸ್ 2ಕ್ಕಿಂತ ಚಾಯ್ಸ್ 2 ಹಾಕಿದಾಗ ನಿಮಗೇನು ಅಲರ್ಟ್ ಆಗಿರೋ ಸೀಟ್ಗಿಂತ ಮೇಲ್ಗಡೆ ಮೆಡಿಕಲ್ ಸೀಟ್ಗಳಿತ್ತು ಅಂತಂದರೆ ಕಾಷನ್ ಡೆಪಾಸಿಟ್ ಕಟ್ಟಿದವರಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ. ಈಗ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಇಲ್ಲ ಅಗ್ರಿಕಲ್ಚರ್ ಸೀಟ್ ಸಿಕ್ಕಿದೆ, ನಿಮ್ಮ ಖಾತೆ ಒಳಗಡೆ ಮೇಲ್ಗಡೆ ಮೆಡಿಕಲ್ ಸೀಟ್ ಇದೆ, ಜಸ್ಟ್ ಚಾಯ್ಸ್ 2 ಹಾಕ್ತೀರಾ ನೀವು ಕಾಷನ್ ಡೆಪಾಸಿಟ್ 1,00,000 ಕಟ್ಟಲ್ಲ, ನಿಮ್ಮದು ಮೆಡಿಕಲ್ ಆಪ್ಷನ್ಸ್ ಎಲ್ಲ ಡಿಲೀಟ್ ಮಾಡ್ತೀವಿ ನಾವು. ಅಂದರೆ ಸ್ವಲ್ಪ ಸೀರಿಯಸ್ನೆಸ್ ಇರಲಿ ಮೆಡಿಕಲ್ ಸೀಟಿಗೆ, ಸುಮ್ಮನೆ ಒಟ್ರಾಸಿ ಹಾಕಿಡೋಣ ಹಂಗಾಗಲ್ಲ ಅದು. ಅದಕ್ಕೋಸ್ಕರ ನಾವು ಚಾಯ್ಸ್ 2ದವರಿಗೆ ಈ ಒಂದು ನಿಯಮವನ್ನು ತಮಗೆ ಹೇಳ್ತಾ ಇದ್ದೀನಿ. ಚಾಯ್ಸ್ 2 ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಚಾಯ್ಸ್ 3 ಮತ್ತು 4 ಎರಡು ಉಳಿತು. ಚಾಯ್ಸ್ 1 ನೀವು ಹಾಕಿದರೆ ಅದು ಫ್ರೀಸ್ ಆಗುತ್ತೆ, ಮತ್ತೆ ಉಲ್ಟಾ ಮಾಡೋದಕ್ಕಾಗಲ್ಲ. 10 ಸಾರಿ ವಿಚಾರ ಮಾಡಿ ಚಾಯ್ಸ್ 1 ಹಾಕಿ. ಚಾಯ್ಸ್ 2 ಹಾಕಿದ್ರೂ ಅಷ್ಟೇ ಅದು ಫ್ರೀಸ್ ಆಗುತ್ತೆ. ನೀವು ಚಾಯ್ಸ್ 2 ಮತ್ತೆ ಒಂದು ಗಂಟೆ ಬಿಟ್ಟು ಮನಸ್ಸನ್ನು ಚೇಂಜ್ ಮಾಡಿಬಿಟ್ಟು ಚಾಯ್ಸ್ 2 10 ಸಾರಿ ವಿಚಾರ ಮಾಡಿ, ಸಾಕಷ್ಟು ಸಮಯ ಇದೆ, ಎಲ್ಲ ಆಗಿಲ್ಲ ನಾನು ಚಾಯ್ಸ್ 2ನೇ ಹಾಕವನು, ಓಕೆ ಕನ್ಫರ್ಮ್ ಮನೆಯವ್ರ ಹತ್ರ ಡಿಸ್ಕಸ್ ಮಾಡಿ ಚಾಯ್ಸ್ 2 ಹಾಕಿ. ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗವನೇ ನಾನು, ಕಾಲೇಜ್ನ ಎಲ್ಲ ಎಂಕ್ವೈರಿ ಮಾಡಿದ್ದೀನಿ, 10 ಸಾರಿ ವಿಚಾರ ಮಾಡಿ ಚಾಯ್ಸ್ 1 ಹಾಕಿ. ದಯಮಾಡಿ ಚಾಯ್ಸ್ 1 ಹಾಕ್ಬಿಡೋದು, ಆಮೇಲೆ ಮಿಸ್ಟೇಕ್ ಹಾಕ್ಬಿಟ್ಟೆ ನಾನು ಚಾಯ್ಸ್ 2 ಬರ್ತೀನಿ 3 ಬರ್ತೀನಿ, ನೋ, ಅವಕಾಶ ಇರಲ್ಲ, ಸುಮ್ಮನೆ ತೊಂದರೆ ಅನುಭವಿಸ್ತೀರಾ. ಚಾಯ್ಸ್ 1 and 2 ಹಾಕುವಾಗ 10 ಸಾರಿ ವಿಚಾರ ಮಾಡಿ ಹಾಕಿ.